ಯಾಕೆ ಹಿನ್ನಡೆ? ಪಾದಯಾತ್ರೆ ಮಾಡಿ ರಾಜ್ಯದ ಜನತೆಗೆ ತಿಳಿಸ್ಬೇಕಾಯ್ತು. ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿದಿರಿ. ಇಡೀ ರಾಜ್ಯದ ಜನ ಹಂಗಾರೆ ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ಹೆಂಗ್ ಕೊಟ್ರು ಇವ್ರು ವಾಪಸ್ಸು? ನಾವು ಹೋರಾಟ ಮಾಡಿಲ್ಲ ಅಂದಿದ್ರೆ 14 ಸೈಟ್ ವಾಪಸ್ ಕೊಡೋರ ಇವರು? ನಾವು ಮಾಡಿದ್ರಿಂದ ತಾನೇ ವಾಪಸ್ ಕೊಟ್ಟಿದ್ದು. ನಾವು ಮಾಡಿದ್ರಿಂದ ತಾನೇ 300 ಕೋಟಿ ಆಸ್ತಿ ಸೀಸ್ ಆಗಿರೋದು. ಇವಾಗ ಅದೆಲ್ಲ ಸರ್ಕಾರದ ವಶಕ್ಕೆ ಬಂದಿರೋದು, ನಮ್ಮ ಹೋರಾಟದಿಂದ ಬಂದಿರೋವಂಥದ್ದು. ಅದರಿಂದ ನಮ್ಗೆ ಗೆಲುವಾಗಿದೆ. ಇನ್ನು ಸಾವಿರಾರು ಕೋಟಿ ಆಸ್ತಿನ ಸೀಸ್ ಮಾಡಬೇಕು. ಅದನ್ನ ಇಡಿ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ. ಆದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಾಯ್ತು. ಆದ್ರೆ ಲೋಕಾಯುಕ್ತ ಪೊಲೀಸರು ಎಲ್ಲವನ್ನ ಕ್ಲೀನ್ ಚೀಟ್ ಕೊಡೋ ಮುಖಾಂತರ ಸಾಕ್ಷಿಗಳ ಏನು ಸಾಕ್ಷಿ ಇಲ್ಲ, ಮತ್ತೆ ಆ ಕೃಷ್ಣ ಕೊಟ್ಟಿರೋಂತ ಕಂಪ್ಲೇಂಟೇ ಸರಿ ಇಲ್ಲ, ಆ ಕೃಷ್ಣ ಅನ್ನೋನೇ ಸರಿ ಇಲ್ಲ, ಇವ್ರು ಮಾತ್ರ ಒಳ್ಳೆಯರು, ಇವ್ರು ಸತ್ಯ ಹರಿಶ್ಚಂದ್ರರು, ಅವ್ರು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದು ಅಷ್ಟೇ ಈ ಒಂದು ರಿಪೋರ್ಟ್ ಅಲ್ಲಿ ಬರೋದು. ಏನ್ ಇಲ್ಲಿಗೆ ನಿಲ್ಲಲ್ಲ. ಏನ್ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟ ತಕ್ಷಣ ಕೋರ್ಟ್ ಅಕ್ಸೆಪ್ಟ್ ಮಾಡ್ತೈತೆ ಅಂತ ಏನಿಲ್ಲ. ಕೋರ್ಟ್ ಅಕ್ಸೆಪ್ಟ್ ಮಾಡಬೇಕು. ಹಲೋ, ಕೋರ್ಟ್ ಅಕ್ಸೆಪ್ಟ್ ಮಾಡಬೇಕು. ಬಿ ರಿಪೋರ್ಟ್ ನ ಲೋಕಾಯುಕ್ತ ಅಕ್ಸೆಪ್ಟ್ ಅಲ್ಲ, ಕೋರ್ಟ್ ಅಕ್ಸೆಪ್ಟ್ ಮಾಡಬೇಕು. ಕೋರ್ಟ್ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇದು. ಕೋರ್ಟ್ ಅಕ್ಸೆಪ್ಟ್ ಮಾಡಿದಿರ ಅದನ್ನ ಸಿಬಿಐ ತನಿಖೆ ಕೊಟ್ರೆ ತಿರ್ಗಿ ಓಪನ್ ಆಗ್ತೈತೆ. ಇದು ಲೋಕಾಯುಕ್ತ ರಿಪೋರ್ಟ್ ಅಷ್ಟೇ. ಇದನ್ನ ಅಲ್ಟಿಮೇಟ್ ಆಗಿ ಕೋರ್ಟ್ ಒಪ್ಕೊಬೇಕು. ನೋಡೋಣ, ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮೇಲೆ ನಮ್ ನಂಬಿಕೆ ಇದೆ, ವಿಶ್ವಾಸ ಇದೆ. ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ. ನಮ್ಗೆ ನೋಡಿ, ಈ ಲೋಕಾಯುಕ್ತ ಬಿ ರಿಪೋರ್ಟ್ ಇಂದ 100ಕ್ಕೆ 100% ನಮ್ಗೆ ಬೇಜಾರಾಗಿದೆ, ನೋವಾಗಿದೆ. ಆದ್ರೆ ನಮ್ಗಿಂತ ಜಾಸ್ತಿ ಕಾಂಗ್ರೆಸ್ ಅಲ್ಲಿರುವಂತ ಹಲವಾರು ನಾಯಕರಿಗೆ, ಅದಕ್ಕೆ 100 ಅಲ್ಲ 200% ಅವ್ರಿಗೆ ಇವತ್ತೇನು ನಾಳೆ ರಿಪೋರ್ಟ್ ಏನಾನ ಬಿ ರಿಪೋರ್ಟ್ ಆದ್ರೆ ನಿದ್ದೆ ಅಂತೂ ಬರಲ್ಲ. ಯಾರ್ಯಾರು ಸಿಎಂ ಕನಸುಗಳು ಇಟ್ಕೊಂಡಿದ್ರು ಅವ್ರು ಯಾರಿಗೂ ನಾಳೆ ನಿದ್ದೆ ಇಲ್ಲ ಅವ್ರಿಗೆ. ನಾವು ಫೈಟ್ ಮಾಡ್ತೀರಿ. ಆದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ ಇವರು ಸಿಕ್ಕಾಕೊಬೇಕಾಗಿತ್ತು, ರಾಜೀನಾಮೆ ಕೊಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಆಗ್ಬೇಕಾಯ್ತು ಬೇರೆಯವರು. ಆ ಕನಸುಗಳನ್ನ ಕಂಡು ಕನಸುಗಳೆಲ್ಲ ನುಚ್ಚು ನೂರಾಗೋಗ್ಬಿಟ್ಟಿದೆ. ಕನಸೆಲ್ಲ ಕಾಂಗ್ರೆಸ್ಸಿನ ಕನಸುಗಳು ನುಚ್ಚು ನೂರಾಗಿ ಹೋಗ್ತಾ ಇದೆ. ಅವ್ರಿಗೆ ನೋವು ಜಾಸ್ತಿ. ಈಗ ಬೆಳಗ್ಗೆ ಫೋನ್ ಮಾಡಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರು. ನಾಳೆನೂ ಕೇಸ್ ಇರ್ತಾ ಇದ್ದೀರಿ. ನಾಳೆ ಬೆಂಗಳೂರು ಬಗ್ಗೆ ಒಂದು ಚರ್ಚೆಯನ್ನ ನಾವು ಮಾಡ್ತಾ ಇದ್ದೀರಿ. ನಾಡ್ದು ಕೆಲವು ಪ್ರಮುಖರು ಒಂದು 10 ಜನ ಮುಂದಿನ ಅಧಿವೇಶನ ಬಗ್ಗೆ ಚರ್ಚೆ ಮಾಡುವಂತದಕ್ಕೆ ಒಂದು 10 ಜನ ಸೇರ್ತಾ ಇದ್ದೀರಿ ನಾವು ನಾಳೆ. ಆ ಸಂದರ್ಭದಲ್ಲಿ ಈ ಮೂಡ ಹಗರಣದನ್ನ ಯಾವ ರೀತಿ ನಾವು ಮುಂದೆ ತಗೊಂಡು ಹೋಗ್ಬೇಕು, ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾಳೆ ನಾಡ್ದು ಚರ್ಚೆ ಮಾಡ್ತೇವೆ. ನಾವು ಕೂಡ ಈ ರಾಜ್ಯದ ಪ್ರಜೆಗಳೇ. ಲೂಟಿ ಆಗಿರೋದು ಕರ್ನಾಟಕದ ಆಸ್ತಿ. ಲೂಟಿ ಆಗಿಲ್ಲ ಅಂದ್ರೆ ವಾಪಸ್ ಯಾಕೆ ಕೊಟ್ರು 14 ಸೈಟು? 300 ಕೋಟಿ ಆಸ್ತಿ ಯಾಕೆ ಸೀಸ್ ಮಾಡಿದ್ರು ಇಡಿ ಅನ್ನೋದು? ನಾವು ಮಾಡಿದ್ರಿಂದ ತಾನೇ ಇದೆಲ್ಲ ಆಗಿದ್ದು. ಅದರಿಂದ ಹೋರಾಟ ನಿಲ್ಸಲ್ಲ. ನಮ್ಮ ಲೆಕ್ಕದಲ್ಲಿ 3 ರಿಂದ 4 ಸಾವಿರ ಕೋಟಿ ಅವ್ಯವಹಾರ ಆಗಿದೆ, ಅಷ್ಟು ವಾಪಸ್ ತರಬೇಕು. ಅಲ್ಲಿವರೆಗೂ ಹೋರಾಟ ನಡೀತದೆ.